ತಾಜಾಗಿ ಅಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಎಲ್ರು ಕಾಲಿಗೆ ಕಾಲ. ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತಾರಮ್ಮ ಭಾಗಿಯಾಗಿದ್ದಾರೆ. ತಾರಮ್ಮ, ವಿಶೇಷವಾಗಿ ಸ್ವಾಗತ ನಿಮ್ಗೆ. ಅಂಡ್ ಎಸ್, ಈಗ ತಡ ಮಾಡಿದ ಪ್ರೋಗ್ರಾಮ್ ಶುರು ಮಾಡೋಣ. ಮೊದಲನೇದಾಗಿ ಎಲ್ರು ಕಾಲಿಗೆ ಕಾಲ ಸಿನಿಮಾದ ಟ್ರೈಲರ್ ಹಾಗೆ ಬ್ಯೂಟಿಫುಲ್ ಸಾಂಗ್ಸ್ ನಿಮ್ಗೋಸ್ಕರ ನಿಮ್ಮ ಮುಂದೆ. ಕೊಟ್ಟಿಗೆಯವರು ಮುಖ್ಯ ಪಾತ್ರದ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಜೋಡಿಯಾಗಿ. ಅಂಡ್ ಸಾಂಗ್ಸ್ ಬಗ್ಗೆ ಅಂತೂ ನಾನು ಮಾತಾಡೋ ಹಾಗೆ ಇಲ್ಲ. ಚಂದನ್ ಶೆಟ್ಟಿ ಅವರ ಸಾಂಗ್ಸ್ ಗೆ ಕ್ರೇಜ್ ಯಾವ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅಂಡ್ ವಿ.ಪಿ. ಸರ್ ವಾಯ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ನೋಡಿದ್ವಿ. ಅಂಡ್ ಈಗ ಬಂದಂತ ಒಂದು ರೊಮ್ಯಾಂಟಿಕ್ ಸಾಂಗ್. ಒಟ್ಟಲ್ಲಿ ಒಂದು ಸಿನಿಮಾಗೆ ಬೇಕಾಗಿರೋ ಎಲ್ಲ ಅಂಶಗಳು ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ರು ಕಾಲ ಎಳೆಯುತ್ತೆ ಕಾಲ ಇದೆ. ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ, ಅಂಡ್ ಈ ಒಂದು ಬ್ಯೂಟಿಫುಲ್ ಸಾಂಗ್ಸ್ ಬೃಹತ್ ಆಡಿಯೋ ಕಂಪನಿ ಆನಂದ್ ಆಡಿಯೋ ಅವರು ಆಡಿಯೋ ರೈಟ್ಸ್ ಅನ್ನ ತಗೊಂಡಿದ್ದಾರೆ. ಆನಂದ್ ಆಡಿಯೋ ಕಂಪನಿಯಿಂದ ವಿಷ್ಣು ಸರ್ ಇವತ್ತು ಇಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಒಂದೊಂದು ಎರಡು ಮಾತುಗಳನ್ನ ಆಡ್ಬೇಕು. ಅಂಡ್ ಎಸ್, ಈಗ ಸಿನಿಮಾದಲ್ಲಿ ಅಭಿನಯಿಸಿರುವ ಬಹಳಷ್ಟು ಕಲಾವಿದರಲ್ಲಿ ಇಬ್ರು ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಗಳಿದ್ದಾರೆ. ರಾಕೇಶ್ ಅವರು ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಬಟ್ ಇವತ್ತು ಅವ್ರ ಕಾರ್ಯಕ್ರಮದಲ್ಲಿ ಇಲ್ಲ, ನಮ್ಮ ಜೊತೆಗಿದ್ದಾರೆ ಇವತ್ತು ರಜನಿಕಾಂತ್ ಅವರು ಹಾಗೆ ಅನಂತ್ ಪದ್ಮನಾಭ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ನಮಸ್ತೆ. ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ, ತುಂಬ ವರ್ಷಗಳಾಗಿತ್ತು ಸಿನಿಮಾ ಬರಬೇಕು ಅಂತ ಹೇಳ್ಕೊಂಡು, ಆಗಿರಲಿಲ್ಲ. ನಾನು ನಿಮ್ಮ ಮುಂದೆ ಬರಬೇಕು ತುಂಬ ವರ್ಷಗಳು ಸಹ ಆಗಿತ್ತು. ಕಾಲ ಎಳೆಯುತ್ತೆ ಅನ್ನೋದಕ್ಕೆ ಕೋವಿಡ್ ಬಂದಾಗಲಿಂದ ಕಾಲು ಎಳ್ಕೊಂಡು ಬಂದು ಕೊನೆಗೆ 17ನೇ ತಾರೀಕು ಇದ್ದಿದ್ದೀವಿ. 24ನೇ ತಾರೀಕು ತನಕ ಎಳ್ಕೊಂಡು ಬಂದಿದೆ. 24ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಒಂದ್ಸತಿ ತಾವು ನೋಡಿ ದಯವಿಟ್ಟು ಹೇಗಿದೆ ಅನ್ನೋ ಅಭಿಪ್ರಾಯವನ್ನು ಜನರಿಗೆ ತಿಳಿಸಿ. ಯಾಕಂದರೆ ಒಂದು ಸಿನಿಮಾ ಗೆದ್ದರೆ, ಒಬ್ಬರು ಪ್ರೊಡ್ಯೂಸರ್ ಗೆದ್ದರೆ ಅದರಿಂದಾಗಿ ಕಲಾವಿದರು ಗೆದ್ದರೆ, ಕಲಾವಿದರಿದ್ದರೆ ಮತ್ತೊಂದಷ್ಟು ಸಿನಿಮಾಗಳು ಮಾಡ್ಬೋದು. ಸೊ ಇಷ್ಟನ್ನು ಕೇಳ್ಬೇಕಾ, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಲ್ಲದ ಕಾಲ ಎಳೆಯುತ್ತೆ ಕಾಲ ಇದೇ 24ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು ನಮ್ಮ ಟೀಮ್ಗೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಕುನಾಲ್ ಫ್ರಮ್ ಚಂದನ್ ಫಿಲ್ಮ್ಸ್. ಎಲ್ಲರಿಗೂ ನಮಸ್ಕಾರ. ನಂಗೆ ಆ್ಯಕ್ಚುಲಿ ಜಾಸ್ತಿ ಮಾತಾಡೋಕೆ ಬರಲ್ಲ, ಬಟ್ ಗೋವಿಂದ್ ಸರ್ ಯೂಸ್ಬಿಟ್ಟಿದ್ದಾರೆ. 24th ಏಪ್ರಿಲ್ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಸಿನಿಮಾ ನೋಡಿದ್ದೀವಿ ನಾವು. ವಿ ಆರ್ ವೆರಿ ಕಾನ್ಫಿಡೆಂಟ್. ನಾನು ಹೇಳೋದು ನೆಸೆಸಿಟಿ ಬೇಡ, ಏನು ನೆಸೆಸಿಟಿ ಇಲ್ಲ. ಥಿಯೇಟ್ರಿಗೆ ಬಂದು ನೋಡಿ, ಹಿಂಗೆ ಮಾಡಿ ಅಂತ. ಐ ಆಮ್ ವೆರಿ ಶ್ಯೂರ್ ಥಿಯೇಟ್ರಿಗೆ ಎಲ್ಲರೂ ಬಂದೇ ಬರ್ತಾರೆ. ಚಂದನ್ ಸರ್ ಬಿಗ್ ಫ್ಯಾನ್. ಐ ರಿಯಲಿ ಲೈಕ್ ಯುವರ್ ಲುಕ್ ಆ್ಯಂಡ್ ಅರ್ಚನಾ ಮ್ಯಾಮ್, ಯುವರ್ ಲವ್ಲಿ ಫ್ಲೇವರ್ ಆಲ್ವೇಸ್. ಅನಂತ ಸರ್, ತಾರಾ ಮ್ಯಾಮ್, ದತ್ತರಾಮ್, ಎವ್ರಿಬಡಿ. ಇಟ್ಸ್ ಐ ಥಿಂಕ್ ಅಬೌಟ್ ಸುಜಯ್ ಶಾಸ್ತ್ರಿ ಸರ್ ಒಂದು ಮಾತು ಹೇಳಬೇಕು. ಅವ್ರನ್ನ ಪರ್ಫೆಕ್ಟ್ ಫ್ಲೇವರ್, ಅವ್ರ ಪರ್ಫೆಕ್ಟ್ ಮಿಕ್ಸ್ಚರ್ ಗೊತ್ತು. ಈ ಕರೆಕ್ಟಾಗಿ ಒಂದು ಸ್ಟಾರ್ ಕಾಸ್ಟನ್ನು ಹಾಕಿ ನೀಟಾಗಿ ಒಂದು ಸಿನಿಮಾ. It's always a dream to work with you. Thank you so much, sir. And about the producer, sir, and ma'am, a very passionate producer. More than passionate, I can say a very sensible producer. Actually, ಇದರ ಮೊದಲಿನ ಸಿನಿಮಾ ನಾನು ಜೊತೆ ಕೆಲಸ ಮಾಡಬೇಕಾಗಿತ್ತು, ಬಟ್ ಐ ಥಿಂಕ್ ಆಗಿಲ್ಲ ಇದು. ಬಟ್ ಫೈನಲಿ ಐ ಥಿಂಕ್ ಇಟ್ಸ್ somewhere it is written. I wish the entire cinema all the very, very best, and thank you so much. ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಿಜವಾಗ್ಲೂ ಒಂಥರ ಎಕ್ಸ್ಟ್ರಾ ಶಕ್ತಿ ಸಿಕ್ಕಾಗುತ್ತೆ ಅದು ಕೆಲಸ ಮಾಡೋದಕ್ಕೆ. ಅಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಅಂತೂ ಜೊತೆಗೆ ಇದ್ದೇ ಇದೆ. ಇಲ್ಲಿ ಗೋವಿಂದ್ ರಾಜು ಸರ್ ಸಿನಿಮಾದ ನಿರ್ಮಾಪಕರು, ಅವರ ಸ್ನೇಹಿತರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಭಾಗವಹಿಸಿದ್ದಾರೆ. ಶಂಕರ್ ಸರ್ ಹಾಗೆ ಶ್ರೀನಿವಾಸ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾವು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ.
ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ, ನಮ್ಮ ಚಂದನ್ ಸರ್ಗೂ ಒಳ್ಳೇದಾಗಲಿ, ಸುದೇಶ್ ಶಾಸ್ತ್ರಿ ಅವ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ತಾರಮ್ಮ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಬಿಡು ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ. ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅದು ಸಾಕಷ್ಟು ಜನ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲೂ ಪ್ರಮೋಷನ್ಗಳಿಗೆಲ್ಲ ಅಷ್ಟಾಗಿ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ನೀವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಬಂದಿದ್ದಕ್ಕೆ ನಾವು ನಮ್ಮ ಎಂಟೈರ್ ಸಿನಿಮಾ ತಂಡದ ಕಡೆಯಿಂದ ನನಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಇದ್ದಿದ್ದು 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಕಾರಣಾಂತರಗಳಿಂದ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ವಿಷಯನ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ವಿ. ಸುಜಿ ಅವ್ರಿಗೆ ಕೇಳಿದೆ, ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಏನು ಮಾಡೋದು, ಏನು ಮಾತಾಡೋದು ಅಂದರೆ, ನಿಮಗೆ ನನಗಿಂತ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಮೇಲೆ ಹೋದ್ಮೇಲೆ ಮಾತಾಡ್ತೀರಾ ಬಿಡಿ ಅಂತಂದರು. ಇವಾಗ ಕೇಳಿಸ್ಕೊಂತಾರಲ್ಲ ಮಾತನ್ನ. ಆಮೇಲೆ ವಿಷಯ ಏನು ಅಂತಂದ್ರೆ ಇಷ್ಟೇ ವಿಷಯ. ಆಕ್ಚುಲಿ ಇವಾಗ 17ನೇ ತಾರೀಕು ರಿಲೀಸ್ ಆಗಬೇಕಾಗಿದೆ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖುಷಿಯ ವಿಚಾರನೆ, ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ 4 ವರ್ಷದಿಂದ ಆಗಿರೋದು ಒಂದು ವಾರದಲ್ಲಿ ಏನು ಅಂತ ಅನ್ಕೊಂಡು ಸುಮ್ಮನೆ ಆಗಲಿಲ್ಲ. ನಾನು 4 ವರ್ಷನೇ ಕಾದಿದ್ವಿ, ಇನ್ನೊಂದು ವಾರ ಏನಪ್ಪ ಅಂತ ಅನ್ಕೊಂಡು. ಸೊ 24ನೇ ತಾರೀಕು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ಅವತ್ತು. ಸೊ ಅವತ್ತಿನ ದಿನ ಸಿನಿಮಾ ರಿಲೀಸ್ ಆಗ್ತಿರೋದು ನಮ್ಮೆಲ್ಲರಿಗೂ ನಮ್ಮ ಲೈಫಲ್ಲಿ ಯಾವತ್ತು ಎಲ್ಲಿ ರಿಲೀಸ್ ಆಯಿತು ಅಂದರೆ ಟಕ್ಕಂತ ನೆನಪಾಗುತ್ತೆ. ಏಪ್ರಿಲ್ 24ನೇ ತಾರೀಕು ರಾಜನ ಹುಟ್ಟಿದ ಹಬ್ಬ ದಿನ ಅಂತ. ಸೊ ಎಲ್ಲ ಕಾಲ ಕೂಡಿ ಬಂದಿದೆ. ಆಲ್ಮೋಸ್ಟ್ ಈ ಡೇಟು ಖಂಡಿತವಾಗ್ಲೂ ಫೈನಲ್ಲು ಫಿಕ್ಸ್ ಆಗಿದೆ. ಏಪ್ರಿಲ್ 24ನೇ ತಾರೀಕು ಎಲ್ಲರ ಕಾಲೈತೆ ಕಾಲ ಕರ್ನಾಟಕ ರಾಜ್ಯದ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಆದರೆ ತುಂಬ ದೊಡ್ಡವರು ದೊಡ್ಡ ತಲೆಗಳೆಲ್ಲ ಯೂಸ್ ಮಾಡಿ ಅದು ತುಂಬ ದೊಡ್ಡ ಟ್ರೈನ್ಗಳು ಯೂಸ್ ಆಗಿದೆ ಈ ಸಿನಿಮಾಗೆ. ಚಿಕ್ಕ ಸಿನಿಮಾ ಬಜೆಟ್ ವೈಸ್, ಆದರೆ ಪ್ರೀತಿಯಲ್ಲಿ ಕಲೆಯಲ್ಲಿ ಯಾವತ್ತೂ ಚಿಕ್ಕದಲ್ಲ, ತುಂಬ ದೊಡ್ಡದು. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಹಾಕಿ ನಮ್ಮ ಎಂಟೈರ್ ತಂಡ ಕೆಲಸ ಮಾಡಿದ್ವಿ. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ವಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ. ಪ್ರೊಡ್ಯೂಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾಯಿಂದ ಲಾಭ ಆಗಲಿ ಅಂತ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸುದೇಶ್ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗಲಿ ಸರ್. ಅವ್ರದೇ ಎಲ್ಲ ಬೇಜಾನ್ ಹೇಳೋದು ಪಾಪ ಮುಗಿಸಿದ್ರು, ನಮ್ದು ಹೇಳಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ. ಕಾಲು ಸರ್ ಆಕ್ಚುಲಿ ಅವನು ಕಾಲ್ ಹತ್ರ ಕೂತ್ಕೊಂಡು ಕಾಲು ಇಳಿತಿರ್ಲಿಲ್ಲ, ತಲೆ ಮೇಲೆ ಕೂತ್ಕೊಳ್ಳೋನು. ಸಾಕಷ್ಟು ಮೆಮೊರಿಗಳು ಎರೇಸ್ ಆಗ್ಬಿಟ್ಟಿದೆ. ನೆನಪಿರೋ ಅಷ್ಟು ಮಾತ್ರ ಹೇಳ್ತಾ ಇದೀವಿ. ಮಿಕ್ಕಿದೆಲ್ಲ ಸಿನಿಮಾದಲ್ಲಿ ನೋಡಿ ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಕೈ ಬಿಡಬೇಡಿ. ನಮ್ಮ ಕೈ ಹಿಡಿದು ಕಾಲಿಡಿ, ಕೈ ಹಿಡೀರಿ. ನಮ್ಮ ಕೈ ಬಿಡು. ಅಲ್ಲ, ಕಾಲು ಎಳಿಬೇಡಿ, ಕೈ ಹಿಡೀರಿ. ನೀವು ಕಾಲು ಹಿಡಿತೀವಿ, ನಮ್ಮ ಕೈ ಹಿಡೀರಿ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಶೆಟ್ಟಿ ಆಗಿ ಸ್ಟಾರ್ ಆಗಿದ್ದಾರೆ. ಅಂಡ್ ಆಕ್ಟಿಂಗ್ ಫೀಲ್ಡ್ ಅಲ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಲಿ ಚಂದನ್ ಶೆಟ್ಟಿ ಅವರನ್ನ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್ ಚಂದನ್. ಅಂಡ್ ಈಗ ನಮ್ಮ ಸಿನಿಮಾದ ಮುದ್ದಿನ ನಾಯಕ ನಟಿನ ಮಾತಾಡಿಸೋ ಸಮಯ. ಅರ್ಚನಾ ಕೊಟ್ಟಿಗೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ಲೀಸ್ ವೆಲ್ಕಮ್ ಅರ್ಚನಾ ಕೊಟ್ಟಿಗೆ. ಸಂತೋಷ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಎಲ್ರ ಕಾಲಿರುತ್ತೆ ಕಾಲ ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅವತ್ತು ಅಣ್ಣವ್ರ ಬರ್ಡೇ. ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲೇಬೇಕು. ಯಾಕಂದರೆ ಅವರು 2 ಸಲ ಅನಿಸುತ್ತೆ ಒಂದೇ ವರ್ಷದಲ್ಲಿ 6 ಸಿನಿಮಾ ರಿಲೀಸ್ ಮಾಡಿದ್ರಂತೆ. ಅವ್ರ ಶಿಷ್ಯರಾಗಿ ಭಕ್ತರಾಗಿ ನಾವು 6 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾನಾದ್ರು ರಿಲೀಸ್ ಮಾಡಬೇಕಲ್ವ, ಅದಕ್ಕೆ. ಆ್ಯಂಡ್ ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರೇಗಿಸ್ತಾರೆ.
ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ತಾರಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಮೂಮೆಂಟ್ ಅದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಚಂದನ್, ಎಲ್ಲರಿಗೂ, ರಜನಿಕಾಂತ್, ಅನಂತು, ಮಂಡ್ಯ ರಮೇಶ್ ಸರ್ ಎಲ್ಲರೂ, ಆಮೇಲೆ ರಾಕೇಶ್ನ ಇವತ್ತು ತುಂಬ ಮಿಸ್ ಮಾಡ್ಕೋತೀವಿ. ತುಂಬ ಜೋವಿಯಲ್ ಪರ್ಸನ್ ಅವರು ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರು ಆಫ್ ಕ್ಯಾಮ್ರಾನು ತುಂಬ ನಗ್ಸೋರು ಆ್ಯಂಡ್ ಬ್ಲೆಸ್ಸಿಂಗ್ ಅಷ್ಟೇ. ಆ್ಯಂಡ್ ವಿಶ್ವಜಿತ್ ರಾವ್ ಸಿನಿಮಾಟೋಗ್ರಫರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್, ಈಗ ವಿಜಯ್ ಪ್ರಕಾಶ್ ಸರ್ ಹಾಡಂತೂ ಕೇಳಿ ನನಗೆ ತುಂಬ ಎಮೋಷನಲ್ ಆಗೋಯಿತು. ತುಂಬ ಚೆನ್ನಾಗಿದೆ ಮ್ಯೂಸಿಕ್ಸ್ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಅದೆಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ, ಚಂದನ್ ಫಿಲಮ್ಸ್ ಅವ್ರಿಗೂ ಥ್ಯಾಂಕ್ ಯು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದಕ್ಕೆ. ಅಷ್ಟೇ, ಥ್ಯಾಂಕ್ ಯು ಸೊ ಮಚ್. ವೇದಿಕೆಗೆ ಬರ್ಮಾಡ್ಕೊಳ್ಳೋ ಸಮಯ ಗೋವಿಂದರಾಜು ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಮೇಡಮ್ ಬಂದ್ರೆ ಚೆನ್ನಾಗಿರ್ತಿತ್ತು. ಎಸ್ ಮ್ಯಾಮ್, ಪ್ಲೀಸ್ ಬನ್ನಿ. ಉಷಾ ಗೋವಿಂದರಾಜು ಮ್ಯಾಮ್, ಪ್ಲೀಸ್ ಬನ್ನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೊದಲು ನಮ್ಮ ಚಿತ್ರತಂಡಕ್ಕೆ ಧನ್ಯವಾದ ಮತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುಜಯ್ ಶಾಸ್ತ್ರಿ ಅವರೇ ತುಂಬ ಥ್ಯಾಂಕ್ಸ್. ಸೊ ನಮಗೆ ಒಳ್ಳೆಯ ಒಂದು ಕಥೆ ಕೊಟ್ಟು ನಮ್ಮ ಬ್ಯಾನರ್ ಮುಖಾಂತರ ನಮ್ಮ ಸಿನಿಮಾಗೆ ನಿಮ್ಮ ಸಹಾಯ ತುಂಬ ಇದೆ, ತುಂಬ ಥ್ಯಾಂಕ್ಸ್. ಹಾಗೆ ತಾರಮ್ಮ ಅವರು ಈ ಸಿನಿಮಾ ಕಥೆ ಕೇಳಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅಮ್ಮ ನಿಮಗೂ ಥ್ಯಾಂಕ್ಸ್. ಚಂದನ್ ಶೆಟ್ಟಿ ಅವರೇ, ನಿಮಗೂ ನಮ್ಮ ಮೂವಿ ಮೂಲಕ ಒಂದು ಹೀರೋ ಆಗಿ ಚಾನ್ಸ್ ಸಿಕ್ತು. ಸೊ ನಮಗೂ ಅದು ಬಯಕೆ ಇತ್ತು. ಸೊ ನಿಮಗೂ ಒಳ್ಳೇದಾಗಲಿ, ಇನ್ನೂ ತುಂಬ ಸಿನಿಮಾಗಳು ಬರಲಿ. ತುಂಬ ಥ್ಯಾಂಕ್ಸ್. ವಚನ ಕೊಟ್ಟಿದ್ದಾರೆ, ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಸಿನಿಮಾ ಶೂಟಿಂಗಲ್ಲಾಗಲಿ ಮತ್ತು ಪ್ರಚಾರ ಕಾರ್ಯಕ್ರಮದಲ್ಲಾಗಲಿ. ಸೊ ಗೊತ್ತಿಲ್ಲ, ಕಾಲನೇ ಸ್ವಲ್ಪ ಕಾಲಿಡಿತಾ ಹೋಯ್ತು ಅಷ್ಟೇ. ಸೊ ಈಗ ಒಂದು ಒಳ್ಳೆ ಟೈಮು. ರಾಜ್ಕುಮಾರ್ ಅವರು ಬರ್ತ್ಡೇ ದಿವಸ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಆಶೀರ್ವದಿಸಿ. ಇನ್ನೂ ತುಂಬ ಸಿನಿಮಾಗಳು ಮಾಡೋವಂಥ ಉತ್ಸಾಹ ಇದೆ ನಮಗೆ. ಸೊ ನೀವು ಅದನ್ನು ಕೊಡಬೇಕು. ಸೊ ಹಾಗೆ ಕೇಳ್ತಾ ಇಡೀ ನಮ್ಮ ಚಿತ್ರತಂಡಕ್ಕೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಸೊ ಸೆನ್ಸರ್ ಪ್ರಾಬ್ಲಮಿಂದ ಅವರು ಮಾಡಿದ್ದು ಡಿಲೇಯಿಂದ ಆಗಿದೆ ಇದು ಅಷ್ಟೇ, ಬೇರೇನೂ ತೊಂದರೆ ಇಲ್ಲ. ಸೊ ಈಗೆಲ್ಲ ಕಾಲ ಕೂಡ ಬಂದಿದೆ. ಸೊ ಚಂದನ್ ಫಿಲಮ್ಸ್ ಅವರು ಇಂಟ್ಯಾಕ್ಟ್ ಕರ್ನಾಟಕ ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮಗೂ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸರ್. ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳು. ಆಲ್ ದ ಬೆಸ್ಟ್ ಎಲ್ಲ ಟೀಮ್, ಎಲ್ಲರಿಗೂ ಒಳ್ಳೇದಾಗಿ ಅಷ್ಟೇ. ನನಗೆ ಏನು ಗೊತ್ತಾ, ಅವಾಗಿಂದ ನನಗೆ ರುಕ್ಕಮ್ಮ ಸಾಂಗ್ ತಲೆಗೆ ಒಂಥರ ಗುನುಗ್ತಾ ಇದೆ. ಅಂಡ್ ಹಿರಿಯ ಕಲಾವಿದರು ಹೋಗ್ಬೇಕಾದ್ರೆ ಹೆಂಗಪ್ಪ ಇವ್ರಿಗೆ ಹಂಗೆ ಅನ್ನೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಶಿ ಇಸ್ ಲುಕಿಂಗ್ ಸೋ ಯಂಗ್ ಅಂಡ್ ಬ್ಯೂಟಿಫುಲ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೇದಿಕೆಗೆ ಸ್ವಾಗತಿಸಿ. ನನಗಿನ್ನ ಮುಂಚೆ ಸುಜಯ್ ಕರಿಯಮ್ಮ. ಏಯ್ ಬಾಯಿ ಮಾತಾಡ್ಬಾ, ನೀನ್ ಬಾರು, ನೀನ್ ಬಾಯಿ ಬಾ. ಸುಜಯ್ ಸರ್ ಮತ್ತೆ ಯಂಗ್ ಅಂಡ್ ಬ್ಯೂಟಿಫುಲ್ ಅಂತ ಹೆಂಗ್ ಹೇಳಿದ್ರು ಇವ್ರಿಗೆ? ನಾನು ಇವಾಗ ಅವನು ಎವರ್ಗ್ರೀನು, ವೆರಿ ಹ್ಯಾಂಡ್ಸಮ್ ಡೈರೆಕ್ಟರ್ ಸುಜಯ್ ಶಾಸ್ತ್ರಿ ಸರ್. ನಮಸ್ಕಾರ ಎಲ್ಲರಿಗೂ. ಒಂದು ನಾನು ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಾದ್ರೆ ಒಂದು ಇದಾಯ್ತು, ಒಂದು ಕಾರಣಗಳಿಂದ ನಾವು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆಲ್ ಆಫ್ ಸಡನ್ ನಮಗೆ ಚೇಂಜ್ ಆಯಿತು. ಚಂದನ್ ಫಿಲ್ಮ್ಸ್ ಅವ್ರ ಸರ್, ನಾವು ಚಂದನ್ ಸುರೇಶ್ ಅವರು ಭೇಟಿ ಆದಾಗ ಅಂದರೆ ಹೆಂಗೆ ರಿಲೀಸ್ ಮಾಡ್ತಿದ್ವಿ ಏನು 15 ತಾರೀಕು ಅಂತ ಒಂದು ಪ್ರಶ್ನೆ ಮಾಡೋರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇದೆ. ತಕ್ಷಣ ಒಂದು ಉತ್ತರ ಕೊಟ್ಟೆ, ಪತಾ ನಹಿ ಕಿಸ್ ಮೋಡ್ ಪೇ ಆಕರ್ ನಾರಾಯಣ ಮಿಲ್ ಜಾಯೇಗಾ ಅಂದೆ. ಅವರು ಅದು ಯಾವ ಕ್ಷಣದಲ್ಲಿ ಬಂದರೂ ಎಲ್ಲೋ ಸುಸೂತ್ರವಾಗ್ತಾ ಇದೆ. ಇದು ಅವರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯೂ ಕೂಡ. ಆ್ಯಂಡ್ ನಮ್ಮ ನಿರ್ಮಾಪಕರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳನ್ನ ಈ ಮೂಲಕ ನಾನು ಕೇಳ್ಕೊತೀನಿ. ಯಾವ ಕ್ಷಣದಲ್ಲಿ ಎಲ್ಲರ ಕಾಲ ನಿಂತ ಕಾಲ ಅನ್ನೋ ಪದನ ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ದೆ, ನಿಜವಾಗ್ಲೂ ಹೇಳಿದ್ದೆ, ಅದು ಗೌರವಾನ್ವಿತವಾಗಿ ಹೇಳಿದ್ದೆ. ಆ್ಯಂಡ್ ನಾವು 4 ವರ್ಷ ಕಳೆದಿದ್ದೀವಿ ಅನ್ನೋದಕ್ಕಿಂತ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಅಂತ ನಾವು ಅದನ್ನು ತಿಳಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತಾರಮ್ಮ ನಾವು
ತುಂಬ ಸತಿ ಕೇಳಿದ್ರು ಯಾಕೋ ಅಂತ ಲೇಟ್ ಮಾಡ್ತಿದ್ದೆ, ನನಗೆ ಯಾಕೋ ನೀನು ತುಂಬ ನೀನಾಗಿ ನೀನು ಲೇಟ್ ಮಾಡ್ತಿದ್ದಕ್ಕಲ್ಲ, ನಾನು ನಿಜವಾಗ್ಲೂ ಸಿನಿಮಾ ವರ್ಕ್ ಆಗಬೇಕು ಅಂತ ಇದೇ ಮಾಡೋ ನನ್ನ ಮಾತು ಕೇಳೋ ಅಂತ ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ನಾನು ಅದಕ್ಕೆ ಗೊತ್ತಿಲ್ಲ ತಾಯಿ ಯಾವ ಕ್ಷಣದಲ್ಲಿ ಹೆಂಗೆ ಕೇಳುತ್ತೆ ಗೊತ್ತಿಲ್ಲ. ನಾನು ಒಂದು ಮಾತು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಸರ್ ನಾವು ಯಾವತ್ತು ಬರ್ತೀವೋ ಅದು ಒಳ್ಳೆ ದಿವಸ ಆಗಿರುತ್ತೆ ಅಂತ ಅವತ್ತೊಂದು ಮಾತು ಹೇಳಿದ್ದೆ. ನಾವು ನಮಗೂ ಸರ್ವಶ್ರೇಷ್ಠದ ಹುಟ್ಟಿದಂಥ ದಿನದಿಂದ ನಮ್ಮ ಸಿನಿಮಾ ಆಗುತ್ತೆ ಅನ್ನೋದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿದೆಯಾ ಅನ್ನೋಂಥ ಒಂದು ಪಾಸಿಟಿವ್ ನೋಟಲ್ಲೇ ಹೋಗ್ತಾ ಇರುವಂಥದ್ದು. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ನಾವು ಹೊರಡ್ತೀವಿ ಎಲ್ಲ ಸಿನಿಮಾ ಮಾಡಬೇಕಾದ್ರೆ. ಆ್ಯಂಡ್ ನಿರ್ಮಾಪಕರಾದಂತೂ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಅದೇ ಯೋಚನೆಗೆ ಹೊರಟಿದ್ದೀವಿ. ನಿಮ್ಮೆಲ್ಲರ ಹಾಕಬೇಕಾಗುತ್ತೆ. ನಿಮ್ಮೆಲ್ಲರ ಒಂದು ನಾವು ದೊಡ್ಡ ಸಿನಿಮಾ ಮಾಡಿದ್ದೀವಿ, ನಾವು ನಂಬಿಕೆ ಕೊಡ್ತಾ ಇದ್ದೀವಿ, ನೀವು ಬರ್ತೀರ ಅನ್ನೋ ನಂಬಿಕೆನೂ ನಾವು ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ನನ್ನ ಫಸ್ಟು ನನ್ನ ಪ್ರೊಡ್ಯೂಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಇರುವಿಕೆ, ಅವರ ಒಂದು ಪ್ರಸ್ತುತಿ ನಮಗೆ ಭಾಳ ಪ್ರಮುಖವಾಗುತ್ತೆ ಅನ್ನೋದು ನಾನು ಆಗಿಂದ ಹೇಳ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗಬೇಕು ಸರ್, ದೇವರು ಮಾಡಬೇಕು ತುಂಬ. ಜೊತೆಗೆ ವಿಶ್ವಜಿತ್ ರಾವ್ ನಮ್ಮ ಸಿನಿಮಾ DOP ಅವರು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಾರೆ. ಹಾಗಾಗಿ ಯಾವ ಒಂದು ಇದರಲ್ಲೂ ಕಾಣಿಸ್ಕೊಂಡಿಲ್ಲ. ರಾಜ್ಗುರು ಅವರು ರಂಗಭೂಮಿ ಕಲಾವಿದರಾಗಿದ್ದು ಸಾಕಷ್ಟು ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸಂಗೀತ ಪ್ರವೀಣ್ ಪ್ರದೀಪ್ ಅವರು ಕೂಡ ಇವತ್ತು ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಸೊ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಓಡಾಡ್ತಾ ಇದ್ದೀನಿ ಎಲ್ಲ ಕಡೆಗೂ. ಸೊ ಎಲ್ಲರಿಗೂ ಧನ್ಯವಾದಗಳು ತಿಳಿಸ ಚೈತ್ರ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್. ಅಭಿ, ರಜನಿಕಾಂತ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಲಾವಿದರಿಗೂ ನಾನಂತೂ ಆತ್ಮೀಯ ಅವ್ರ ಬಗ್ಗೆ ಸಂಶಯನೇ ಇಲ್ಲ. ರಾಕೇಶ್ ಪೂಜಾರಿ, ಮಂಜು ಪಾವಗಡ, ವಿ ಸತೀಶ್ ಚಂದ್ರ, ವಡ್ಡರಮಿ ಸರು, ಅಮ್ಮ ಯಾವಾಗಲೂ ಅದೊಂದು ವಿಶೇಷವಾದ ಜೀವ ನಮಗೆ ಎಲ್ಲರನ್ನು. ಪ್ರತಿ ಸತಿ ಅದು ಹೇಳಿದ್ರೆ ಉದ್ಗಾರ ಪ್ರೇಕ್ಷಕರಾಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಆ್ಯಂಡ್ ದತ್ತಣ್ಣ ಅವ್ರು ಬರಬೇಕು ಅಂದ್ಕೊಂಡಿದ್ರು. ನನಗೆ ನಾಳೆ ವರ್ಕ್ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ ಕಣ, ಯಾಕೋ ಹುಷಾರಿಲ್ಲ ನನಗೆ ಅಂದರು. ಸರಿ ಸರ್, ನಿಮಗೆ ಯಾವ ಹುಷಾರಿದ್ರೆ ಮುಂದೆ ಒಂದು ಫೋನ್ ಮಾಡಿದ್ರೆ ನಾನು ಬಂದು ನೀವು ಕರ್ಕೊಂಡು ಬರ್ತೀನಿ ಅಂತಂದರೆ ಆಯಿತು, ನೀನು ಒಳ್ಳೆಯದಾಗಿ ಅಂತ ಇಟ್ಟರು ಫೋನ್ನ. ಸೊ ಪ್ರತಿಯೊಬ್ಬರನ್ನು ರಜಾಮಜಾ ನಡೀತಿದೆ ಪಾಪ. ಮಂಡ್ಯದ ಮಿಸ್ ನಟನದಲ್ಲಿ ಅವರು ಬರೋಕ್ಕಾಗಲ್ಲ, ನಾವು ಬೇಜಾರು ಮಾಡ್ಕೊಂಡು ಹೇಳಿಯ ಅಂದರು. ಎಲ್ಲರೂ ಕೃತ್ಯ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದೊಂದು ಮಾತ್ರ ನಾವು ಕೇಳಿಕೊಳ್ಳೆ, ಅಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನ್ಯವಾದಗಳು ಎಲ್ಲರೂ, ಎಲ್ಲ ಮಾಧ್ಯಮ ಮಿತ್ರರು. ನೀವು ನಿಮ್ಮ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೀರಾ. ನಾವು ಮಾಡಿದ್ದೀವಿ ಅನ್ನೋ ಭರವಸೆ ಮತ್ತು ಮೇಲೆ ಹೊರಟಿದ್ದೇವೆ. ನಿಮ್ಮ ಇರುವಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ನಿಮ್ಮ ಹತ್ರ ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಇದರ ಮೊದಲ ಫ್ಯಾನ್ ಗರ್ಲ್ ಮೂಮೆಂಟ್ ಇದ್ದ ಹಾಗೆ ನಾನು ಅವಾಗಿದ್ದ ನನ್ನ ಮುಖದಲ್ಲಿ ನಗುನೇ ನಿಲ್ತಲ್ಲ, ಎಕ್ಸಾಜರೇಟ್ ಮಾಡ್ತಿಲ್ಲ ನಾನು. ನಿಜವಾಗ್ಲೂ ತಾರಮ್ಮ ಬಹಳಷ್ಟು ಪಾತ್ರಗಳಲ್ಲಿ ನಿಮ್ಮನ್ನ ನಾವು ನೋಡಿದೀವಿ, ಬಟ್ ಈ ಸಿನಿಮಾದಲ್ಲಿರೋ ನಿಮ್ಮ ಲುಕ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಏನಿರಬಹುದು ಪಾತ್ರ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ. ಸೊ ಪ್ಲೀಸ್ ಜೋರಾದ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ ಪ್ರೀತಿಯ ತಾರಮ್ಮ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸಕ್ಕತ್ತಾಗಿತ್ತು ಸಾಂಗ್ಸ್ ಎಲ್ಲ. ನಾನು ರಾಗಿಣಿ ಆಕ್ಟ್ ಮಾಡಿ ಅಂತಾನೆ ಗೊತ್ತಿದ್ದಿಲ್ಲ. ಪ್ರಮೋಷನ್ ಸಾಂಗ್ ಏನೇ ಆಗಲಿ ಅದು ತುಂಬಾ ಮುದ್ದ ಕಾಣಿಸ್ತೀವಿ, ಗ್ಲಾಮರಸ್ ಆಗಿ. ನೀನು ಸಣ್ಣ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ವಿಜಯ್ ಪ್ರಕಾಶ್ ಹಾಡನ್ನ ಬ್ಲಾಕ್ ಅಂಡ್ ವೈಟ್ ನಲ್ಲಿ ನಮ್ಗೆ ತೋರಿಸಿದ್ದು, ಇಡೀ ಅವನ ಸಂಗೀತದ ಟೀಮ್ ಜೊತೆ. ಅದು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಿದ್ದೆ, ಇದು ಯಾವಾಗ ಇದೆ, ಇದು ಸಿನಿಮಾದಲ್ಲಿ ಇದೆಯಾ ಈ ತರ ಅಂತೇಳಿ. ವಿಜಯ್ ಪ್ರಕಾಶ್ ರವರು ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅವರು ಅವ್ರ ಲಿರಿಕ್ಸ್ ಬರೆದಿರೋದು ಆ ಹಾಡು. ಆ ಹಾಡನ್ನ ಹಾಡಾದ್ಮೇಲೆ ರೆಕಾರ್ಡ್ ಆದ್ಮೇಲೆ ಆ ಹಾಡನ್ನ ವಿಜಯ್ ಪ್ರಕಾಶ್ ಅವರು ಬಹಳ ಇಷ್ಟಪಟ್ಟು ದಯವಿಟ್ಟು ಈ ತರ ನಾನು ಪಿಕ್ಚರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಜಯನೇ ಮಾಡಿರೋ ಹಾಡಂತದ್ದು. ಥ್ಯಾಂಕ್ ಯು ಸೋ ಮಚ್ ವಿಜಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಅನಿಸ್ತಿತ್ತು ಅಂದ್ರೆ ಒಬ್ಬ ಗಾಯಕ ಕಲಾವಿದನನ್ನ ನಾವು ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡಿದ್ದು, ಮತ್ತೆ ಅವ್ರ ಜೊತೆ ಅವರ ಟೀಮ್ ಜೊತೆ ನೋಡಿದ್ದು ಸಖತ್ತಾಗಿತ್ತು. ಆ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡು ನನಗೆ ಅರ್ಚನಾ ಯಾವಾಗಲೂ ನೀನು ಬಹಳ ಸ್ಪೆಷಲ್ ಕಂದ. ಯಾಕೆಂತಂದ್ರೆ ಒಂದು ಹೆಣ್ಮಗಳು ಅಂದ್ರೆ ಒಂದು ಹೀರೋಯಿನ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಅದಕ್ಕೊಂದು ಬೇರೆನೇ ಇದೆ. 0 ಸೈಜ್ ಇಂದ ಹಿಡಿದು ಹಲ್ಲುಗಳು ದಾಳಿಂಬೆ ಹಣ್ಣು ಅಂತ ಎಲ್ಲ ಹಿಡಿದು ಕಣ್ಣುಗಳು ಕಮಲದಂತೆ ಇರಬೇಕು ಅಂತ ಹೇಳಿ ಕೆನ್ನೆ ಅದು ಯಾವುದೂ ಅಲ್ಲ ನೀನು. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅದು ಯಾವುದೂ ಅಲ್ಲದಿರುವುದರಿಂದ ನೀನು ಸ್ಪೆಷಲ್. ಯು ಆರ್ ಸ್ಪೆಷಲ್ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ನಾವು ತುಂಬಾ ಸಿನಿಮಾಗಳು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ.
ಎಲ್ಲ ಹೆಣ್ಮಕ್ಳು ಪಾಪ ಒಂದೇ ಥರ ಕಾಣಿಸ್ತವೆ, ಒಂದೇ ಥರ ಡ್ರೆಸ್ಸು, ಒಂದೇ ಥರ ನೋಟ, ಅಥವಾ ಪಾಪ ಎಲ್ಲರೂ ಬೇರೆ ಬೇರೆ ಅವರ ಪ್ರತಿಭೆ ಬೇರೆ ಬೇರೆ ಥರ ಇರ್ಬೋದು, ಆದರೆ ಕಾಣೋದು ಅಂದರೆ ಯು ಲುಕ್ಸ್ ವೆರಿ ಸ್ಪೆಷಲ್. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ನಿನ್ನ ಹತ್ರ. ಭವಿಷ್ಯ ನನಗೆ ಅದಕ್ಕೆ ನೀನು ತುಂಬ ಇಷ್ಟ ಆಗ್ತೀಯ, ನನಗೆ ಖುಷಿ ಅನಿಸುತ್ತೆ ನಿನ್ನ ಬಗ್ಗೆ. ಆಮೇಲೆ ವಿಶ್ವಜಿತ್ ಅಫ್ಕೋರ್ಸ್ ಕ್ಯಾಮ್ರಾ ನಿಜವಾಗ್ಲೂ ಭಾಳ 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 ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ ಅವರು. ಮತ್ತು ನನಗೆ ತುಂಬ ವಿಶೇಷ ಅನಿಸಿದ್ದು ಸಂಗೀತ ಪ್ರವೀಣ್ ಮತ್ತು ಪ್ರದೀಪ್ ಏನು ಮಾಡಿದ್ದಾರೆ ಆ ಹಾಡಲ್ಲಿ. ಅವರಿಬ್ಬರು ಒಬ್ರು ಹೊಸ ನೋಡಿದ್ರಲ್ಲ, ಒಬ್ರು ಕೂತಿದ್ದಾರೆ, ಒಬ್ರು ನಿಂತಿದ್ದಾರಲ್ಲ, ಅವರಿಬ್ಬರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕತೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅದು ತುಂಬ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅದು ಭಾಳ ಖುಷಿ ಅನ್ನಿಸ್ತು. ಆಮೇಲೆ ರಾಜ್ಗುರು ಹೊಸಕೋಟೆ, ಈ ಹೊಸಕೋಟೆ ಸೇರಿಸ್ಬೇಕು, ಯಾಕಂದ್ರೆ ಕ್ರಿಮಿನಲ್ ಪಿಕ್ಚರ್ ಡೈರೆಕ್ಟರ್ಸ್ ರಾಜ್ಗುರು, ಕೆರೆಬೇಟೆ ಡೈರೆಕ್ಟರ್ಸ್. ಸೊ ಆ ರಾಜ್ಗುರು ಈ ರಾಜ್ಗುರು ಅಂತ ತಪ್ಪಾಗ್ಬಿಡುತ್ತೆ ಅಂತೇಳಿ ರಾಜ್ಗುರು ಹೊಸಕೋಟೆ ಅಂತಂದ್ರೆ, ಈ ರಾಜ್ಗುರು ಹೊಸಕೋಟೆ ಮತ್ತೆ ಸುಜಯನ ಈ ತಲೆಗಂಡು ಇಬ್ರು ನಾನು ನೋಡ್ತಾ ಇದ್ದಿದ್ದು ನಾನು ಈ ಸಂಸದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ, ನಾಟಕೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಇವೆರಡು ಅಲ್ಲಿ ಕೂತ್ಕೊಂಡ್ಬಿಟ್ರು ಮೂಲೆಯಲ್ಲಿ, ಎಲ್ಲಾರ್ದು ಕಾಲಿಡಿಸ್ತಾ ಇದ್ರು. ಎಲ್ಲ ಈ ಮೈಕ್ ಇಸ್ಕೊಂಡ್ಬಿಡೋದು, ಎಲ್ಲರೂ ಯಾರು ಸ್ಟೇಜ್ ಮೇಲೆ ಬರ್ತಾರೆ ಸರಿ, ಅವ್ರಿಗೆ ಅಲ್ಲಿಂದ ಉಪ ಪ್ರಶ್ನೆಗಳು ಹಾಕೋದು, ಅಲ್ಲಿಂದಾನೇ ಮಾಡೋದು, ಒಂದು ಡ್ಯಾನ್ಸ್ ಮಾಡಿ ನೀವು, ಒಂದು ಸಾಂಗ್ ಆಡಿ ನೀವು, ಇದನ್ನೆಲ್ಲಾನು ಯಾರಿಗೆ ಬೇರೆ ಯಾರಿಗೂ ಪಾಪ ಯಾರಿಗೆ ಮಾಡಕ್ ಆಗಲ್ವೋ ಅವ್ರಿಗೆಲ್ಲ ಈ ತರದೆಲ್ಲ ಕಾಲು ಎಳಿತಾ ಇದ್ರು. ಅದಕ್ಕೇನೆ ಭಗವಂತ ಕಾಲು ಎಳೆದ, ನಾನು ಕಾಲು ಎಳಿತೀರ. ಕಾಲಾಯ ತಸ್ಮೈ ನಮಃ. ಕಾಲ ಭೈರವನ ಒಂದು ಸ್ಥಾಪನೆ ಮಾಡಬೇಕು ಅಂತಂದ್ರೆ, ಆ ಭೈರವ ನಿಂತ್ಕೋಬೇಕು ಅಂತಂದ್ರೆ, ಆ ಕಾಲನ್ನ ನಿಂತ್ಕೊಳ್ಬೇಕು ಅಂದ್ರೆ, ಕಾಲನ ಹಿಡಿದಿಟ್ಕೊಳ್ಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ. ಕಾಲ ಯಾರ ಕೈಯೂ ಸಿಗೋದಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ನಿಂತಿರೋದು ಈ ಎಲ್ಲರ ಕಾಲ ಎಳೆಯುತ್ತೆ ಕಾಲ. ಆದ್ರೆ ನೋಡಿ, ನಿಜವಾಗ್ಲೂ ಈ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ, ಆಗ ಅಕಸ್ಮಾತ್ ರಿಲೀಸ್ ಆಗಿದ್ದಿದ್ರೆ 3 ವರ್ಷ 4 ವರ್ಷದ ಹಿಂದೆ ಈ ತರದ ಕಥೆಗಳು ನಮ್ಗೆ ಹತ್ರ ಆಗ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಈ ತರದ ಸೊಗಡಿರುವ ಕಥೆಗಳನ್ನ ಹಲವಾರು ಮಲಯಾಳಂ ಚಿತ್ರಗಳಲ್ಲಿ, ಹಲವಾರು ತೆಲುಗುಲಿ ಕೂಡ ಹೊಸ ಪ್ರಯೋಗಗಳು ನಡೀತಾ ಇದಾವೆ. ಆಯಾ ಪ್ರಾಂತದ ಭಾಷೆಗಳನ್ನ ಮಾತಾಡ್ತಾ ಹೋಗ್ತಿದ್ದಾರೆ. ಪುಷ್ಪ ಅನ್ನೋ ಒಂದು ಸಿನಿಮಾ ನಮ್ಗೆ ಕೋಲಾರ ಬೆಂಗಳೂರು ಭಾಷೆ ತೆಲುಗುಲಿ ಮಾತಾಡ್ತಾರೆ. ಅಂದ್ರೆ ಅವ್ರು ಇತ್ಲಾಗಿ ಕನ್ನಡನೂ ಹೌದು, ಅತ್ಲಾಗಿ ತೆಲುಗುನೂ ಹೌದು, ಆ ಬಾರ್ಡರ್ ಭಾಷೆ ಮಾತಾಡ್ತಾರೆ. ಅದ್ರದ ಒಂದು ರೀತಿಯಾದ ಸೊಗಡಿನ ಚಿತ್ರ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಇದರಲ್ಲಿ ಎಲ್ಲವೂ ಇದೆ. ಒಂಥರ ನಗ್ತಾ 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 ನಗ್ತಾನೆ ಕಾಲಕ್ಕೆ ಮಹತ್ವವನ್ನು ಕೊಡುವಂಥದ್ದು, ಮತ್ತೆ ಅಲ್ಲಿ ಕಾಲವೇ ಇಲ್ಲದೆ ಹೇಗೆ ನೋಡ್ತಾರೆ ಅನ್ನೋದು. ಅಂದ್ರೆ ನನ್ನ ಪಾತ್ರ ಒಂದು ರೀತಿ ತುಂಬಾ ಪುಟ್ಟ ಪಾತ್ರ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ 3 ದಿನ 4 ದಿನ ಇರಬಹುದೇನು ಅಷ್ಟೇ. ಆ 3 ದಿನದಲ್ಲಿ ಮಾಡಿದ ಪಾತ್ರ ಎಷ್ಟು ಮಹತ್ವವಾದ ಒಂದು ಪಾತ್ರ ಅಂತಂದ್ರೆ, ಆ ಸಿನಿಮಾಕ್ಕೆ ಎಲ್ಲೆಲ್ಲಿ ತಿರುವು ಸಿಗ್ಬೇಕು ಅಲ್ಲೆಲ್ಲ ಆ ಪಾತ್ರ ಬಂದು ನಿಲ್ತಾಳೆ. ಅಂದ್ರೆ ಇಟ್ ಇಸ್ ಲೈಕ್ ಸಮಥಿಂಗ್, ಇಟ್ ಟರ್ನ್ಸ್ ದಿ ಸಿನಿಮಾ. ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಟರ್ನ್ ಮಾಡಿ ಲಾಸ್ಟ್ ಫುಲ್ ಸ್ಟಾಪ್ ಇಡ್ತಾರೆ. ಆ ತರದ ಒಂದು ಪಾತ್ರ ಇದು. ಮೊದಲನೇದಾಗಿ ಅದರ ವೇಷಭೂಷಣನೇ ನನಗೆ ತುಂಬಾ ಖುಷಿ ಅನಿಸಿತ್ತು. ನನಗೆ ಈ ಒಂದು ಕಥೆ ಹೇಳ್ಬೇಕಾದ್ರೆಲ್ಲ ಜಯಶ್ರೀ ಅಮ್ಮ ಜ್ಞಾಪಕ ಬರೋರು. ಯಾಕಂದ್ರೆ ಜಯಶ್ರೀ ಅಮ್ಮ ಸರಿಯಾಗಿರುತ್ತೆ ಕಣೋ, ಅವ್ರಿಗೆ ನಾನು ಅದನ್ನ 3 ಸತಿ 4 ಸತಿ ಹತ್ರ ಹೇಳಿದ್ದೀನಿ, ಜಯಶ್ರೀ ಅಮ್ಮ ನೀನು ಹಾಕೋಬೇಕಿತ್ತು ಕಣೋ, ಒಂಥರ ಅವರೊಂದು ಆಪ್ಟ್ ಆಗಿರ್ತಿದ್ರು ಕತೆಗೆ ಇದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಸುಜಯ ಯಾವ ಕಾರಣಕ್ಕೋಸ್ಕರ ನನಗೆ ಬಂದು ಹೇಳ್ದ, ಅನ್ನೋದ್ರೆಲ್ಲ ನೀವು ಮಾಡಲೇಬೇಕು ಅಂತ ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಮೊದಲನೇದಾಗಿ ಒಂದು ರೀತಿಯಾದ ಡಿಫ್ರೆಂಟ್ ಗೆಟಪ್ ಇರುವಂತ, ಡಿಫ್ರೆಂಟ್ ಅಪ್ರೋಚ್ ಇರುವಂತ, ಮತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಒಂದು ಅನುಭವ ಸುಜಯ. ನನಗೆ ಕಲಾವಿದನಾಗಿ, ಕೋ ಸ್ಟಾರ್ ಆಗಿ ಅದೆಲ್ಲ ಗೊತ್ತು. ಆದರೆ ಡೈರೆಕ್ಟರ್ ಆಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಅಂಡರ್ಸ್ಟುಡ್ ಬೇಕು ತರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದೇನೆ ನಿಮಗೆ, ನೋಡು. ಯಾಕೆ ಅಂತಂದ್ರೆ ಇಲ್ಲಿ ಇವಳೇ ನಿಂತಿರೋದು ಇಲ್ಲಿ, ಅಯ್ಯೋ ಅಯ್ಯೋ ಅಂತ ನಾನು ಹೇಳೋದು ಆಗುವುದೆಲ್ಲ ಒಳ್ಳೇದಕ್ಕೆ. ಭಾಗವತದಲ್ಲಿ ಹೇಳೋ ತರ ಆಗುವುದೆಲ್ಲ ಒಳ್ಳೇದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ, ಆ ತರದ ಒಂದು ತಾರೀಕು ನಿಮ್ಗೆ ಸಿಕ್ಕಿದೆ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ರು. ಈಗ ಸುರೇಶ್ ಅಣ್ಣ ಬಂದಿದ್ದಾರೆ, ನೀನು ಕುನಾಲ್ ಅವ್ರ ಮಗ ಸುಪುತ್ರ, ಅವರ ಸುರೇಶ್ ಅಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಕುನಾಲ್ ಮತ್ತೆ ನಿಮ್ಮ ತಂದೆಯವರಿಗೆ. ಯಾಕಂತಂದ್ರೆ ಸಿನಿಮಾನ ಯಾಕಂತಂದ್ರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಬನ್ನಿ ಕತೆ ಫಸ್ಟ್ ಕೇಳಿ, ಅದಾದ್ಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದ್ರೆ ನನಗೆ ಗೊತ್ತಿದೆ ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರು ಗೊತ್ತಿರಲಿಲ್ಲ,
ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡ್ತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜು ದುಡ್ಡು ಮಾಡುತ್ತೆ 100%. ಯಾಕಂತಂದ್ರೆ ನನಗೆ ಈ ಚಿತ್ರವನ್ನ ನೋಡಿದವರೆಲ್ಲರೂ ಕೆಲವರು ತುಂಬಾ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬಾ ಖುಷಿ ಅನ್ಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ, ಬಹಳ ಪಾಸಿಟಿವ್ ಆಗಿದೆ. ನಗು ಕಡೆ ರಾಕೇಶ ಪಾಪ ಅವ್ನು ನಿಜವಾಗ ನನ್ನ ಕಣ್ಣಲ್ಲಿ ಬರ್ತಿತ್ತು ಪ್ರತಿ ಸತಿ ಅವ್ರನ್ನ ನೋಡ್ಬೇಕಾದ್ರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸತಿ ಅವ್ನು ಬಂದಾಗ್ಲೂ ಬಿದ್ದು ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು. ಮತ್ತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ, 3 ವರ್ಷ ಆಯ್ತು 4 ವರ್ಷ ಆಯ್ತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನು ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಅಂದ್ರೆ ನೀವು ಆ ಪಿಕ್ಚರ್ ಯಾವಾಗ್ಲಾದ್ರೂ ರಿಲೀಸ್ ಆಗಲಿ, ಇವತ್ತು ಶೂಟಿಂಗ್ ಮಾಡಿ ನಾಳೆನೇ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನ್ ಮಾಡ್ತು, ಏನ್ ಕೊಡ್ತು, ಹೇಗೆ ಗೆಲ್ತು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲ ಕ್ವಾಲಿಟಿಗಳು, ಅದೆಲ್ಲ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜರು ಏನೂ ಹೆದರ್ಕೊಳ್ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದಿಷ್ಟೇ, ಪುನಃ ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ಉಳಿಸ್ಕೊಡುವಂತ ಜವಾಬ್ದಾರಿ ನಾವು ಮಾಡ್ಬೇಕಷ್ಟೇ. ಯಾಕಂದ್ರೆ ಜನರಿಗೆ ನಮ್ಗೆಲ್ಲ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಜನರ ಹತ್ರ ತಗೊಂಡು ಹೋಗ್ತಾರೆ ಸಿನಿಮಾ ಹೀಗಿದೆ ಹಾಗಿದೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ನಮ್ಗೆಲ್ಲ ನಾವೆಲ್ಲ ನಮ್ಮ ಕೆರಿಯರ್ ಪ್ರಾರಂಭ ಮಾಡಿದಾಗ ಇಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು ಪಾಪ ಥಿಯೇಟರ್ ಮುಂದೆನೆ ಹೀರೋಯಿನ್ ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಯಾರು ವಾದ್ಯಗಳನ್ನ ನುಡಿಸ್ಕೊಂಡು ಇವೆಲ್ಲ ಏನಿರ್ಲಿಲ್ಲ. ನಾವು ಕಳ್ತಂಗ ಬುರ್ಕಗಳು ಹಾಕೊಂಡು ಹೋಗ್ತಾ ಇದ್ವಿ ಥಿಯೇಟರ್ಗೆ, ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮುರ್ಕಗಳು ಹಾಕೊಂಡು ಕಳ್ತಾಗ ಎಲ್ಲ ಹೋಗಿ ಕೂತ್ಕೊಳ್ಳೋದು, ಎಲ್ಲೋ ಹೀಗೆ ಸಿನಿಮಾ ನೋಡೋದು, ಹಿಂಗೆ ಏನು ಎಂಜಾಯ್ ಮಾಡ್ತಾರೆ ಅಂತ ನೋಡೋದು, ಆ ಥರದೆಲ್ಲ ಕಾಲ ಇತ್ತು. ಬಟ್ ಇವಾಗ ಎಲ್ಲರೂ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಹುಶಃ ಅದನ್ನೆಲ್ಲ ತೆರೆದಿಟ್ಟು ಹೋಗೋದು ತಪ್ಪ ಅಥವಾ ಮುಚ್ಚಿಟ್ಕೊಂಡು ಹೋಗೋದು ತಪ್ಪ, ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಸಿನಿಮಾ ಬೆಳಕಲ್ಲಿ ಚಿತ್ರೀಕರಣ ಮಾಡಿ ಕತ್ಲಲ್ಲಿ ತೋರಿಸುವಂಥವ್ರು ನಾವು. ಅಂತಂದ್ರೆ ಎಲ್ಲವನ್ನೂ ಎಲ್ಲ ಕತ್ತಲ ರೂಮಲ್ಲಿ ತೋರಿಸಿ ಒಂದು ಕಡೆ ಬೆಳ್ಳಿಯ ತೆರೆ ಅಂತ ಹೇಳೋದು. ಯಾಕೆ ಅಂದ್ರೆ ಆ ಕತ್ತಲಲ್ಲಿ ಒಂದು ಬೆಳ್ಳಿಯ ಕಿಂಡಿ ಹೇಗೆ ಕಾಣಿಸ್ತೀವೋ ಆ ಥರದಲ್ಲಿ ನೋಡುವಂಥದ್ದು. ಅಂದ್ರೆ ಆ ಕುತೂಹಲನ ನಾವು ಕೀಪ್ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ಹಿಡಿದಿದ್ದೀವಿ ನಾವು ಸಿನಿಮಾ. ಇಲ್ಲ ಅಂತಂದ್ರೆ ಸಿನಿಮಾ ಇಸ್ ಸಮಥಿಂಗ್ ದಟ್ ಯಾವತ್ತೂ ಸಿನಿಮಾ ಸಾವಲ್ಲ. ಅದು 100 ವರ್ಷ ಈಗಾಗಲೇ ದಾಟಿದೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ. ಆದರೂ ಕೂಡ ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಅನ್ನೋದು ತುಂಬಾ ಜನ ಏನಂತಾರೆ ಅಂದ್ರೆ, ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬಾ ಜನ ಏನ್ರಿ ಅವರು ದೇಶವನ್ನು ಆಳಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬಹಳ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕೆ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಆ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು ಶಕ್ತಿ, ಒಂದು ಯೂನಿಟಿ ಅಂದ್ರೆ ನಮಗೆ ನಮ್ಮ ಭಾರತ ದೇಶದಲ್ಲೇ ನಾವೇನಾದ್ರು ತಳದಲ್ಲಿ ನಿಂತಿದ್ದೀವಿ ಅಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದಲೇ ನಿಂತಿರೋದು, ಕಲೆಗಳಿಂದಲೇ ನಿಂತಿರೋದು. ಕಲೆ ಒಂದರಲ್ಲೇ ನಮಗೆ ಯಾವುದೇ ಜಾತಿ ಭೇದ ಯಾವುದೂ ಬರೋದಿಲ್ಲ, ಯಾವುದು ಧರ್ಮಗಳು ಯಾವುದು ಬರದೇ ಇರುವಂಥದ್ದು ಯಾವುದಾದ್ರೂ ಒಂದು ಕಲೆ ಇದೆ ಅಂದ್ರೆ ಅದು ಕಲೆ ಸಿನಿಮಾ. ಯಾಕೆ ಸಮಗ್ರವಾದ ಕಲೆ ಅಂತಂದ್ರೆ ಅದರಲ್ಲಿ ಸಂಗೀತವೂ ಇದೆ, ಡ್ಯಾನ್ಸ್ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಎಲ್ಲಾ ಕಲೆಗಳನ್ನು ಒಟ್ಟಿಗೂಡಿಸಿದ್ರೆ ಅದು ನಮ್ಮ ಬೆಳ್ಳಿದ್ದಾರೆ, ಅದೇ ಸಿನಿಮಾ ಅಲ್ಲ. ಆ ಸಿನಿಮಾ ಅಂತ ಅನ್ನೋದು ನಾವು ಪವಿತ್ರವಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದ್ರೆ ನಾವು ಅದನ್ನು ಪ್ರೀತಿಸಿದ್ರೆ ಮಾತ್ರ ಅದು ನಮ್ಮನ್ನು ಪ್ರೀತಿಸುತ್ತೆ. ಆ ಕಲೆಯನ್ನ ನಾವು ಯಾವಾಗಲೂ ಕೈ ಹಿಡಿಬೇಕು ಅಂತ ಅನ್ನೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ. ಸಿನಿಮಾ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ವ್ಯಾಪಾರ ದೃಷ್ಟಿಯಲ್ಲಿ ಕರೆಕ್ಟ್. ಒಬ್ಬ ನಿರ್ಮಾಪಕ ಹಾಕಿದ ತಕ್ಷಣ ಅದು ಉದ್ಯಮವಾಗಿ ನಮ್ಗೆ ಇನ್ನೂ ಪರಿವರ್ತನೆ ಆಗಿಲ್ಲ. ಸರ್ಕಾರದಲ್ಲಿ ಉದ್ಯಮ ಒಂದು ಇಂಡಸ್ಟ್ರಿ ಅಂತ ಆಗಿಲ್ಲ. ಇಂಡಸ್ಟ್ರಿನೇ ಸಿನಿಮಾ. ಆದ್ರೆ ಅದಕ್ಕೆ ದುಡ್ಡು ಕೊಡೋ ಜೊತೆಗೆ ಒಳ್ಳೆ ಹೆಸರು ತಂದುಕೊಡೋ ಜೊತೆಗೆ ಹಲವಾರು 100 ಕುಟುಂಬಗಳು ಇದನ್ನ ನಂಬಿ ಬದುಕುವಂತ ಕೆಲಸ ಇದೆ. ಇಲ್ಲಿ ಕುಳಿತಿರುವ ಎಲ್ಲಾ ಸಿನಿಮಾ ಪತ್ರಕರ್ತರ ನಿಮ್ಮ ಕುಟುಂಬಗಳೂ ಕೂಡ ಈ ಸಿನಿಮಾಯಿಂದನೇ ಸಾಗುತ್ತಾ ಇದೆ ಅನ್ನೋದು ಕಟು ಸತ್ಯ. ಅದನ್ನ ನೀವು ನಮಗೆ ಯಾವಾಗಲೂ ಜೊತೆಯಾಗಿರ್ಬೇಕು. ಒಳ್ಳೆಯ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ನೋಡದೇ ಇಲ್ಲ, ಆದ್ರೆ ಆ ಒಳ್ಳೆಯ ಚಿತ್ರವನ್ನ ನಾವು ಹೇಗೆ ತಗೊಂಡು ಹೋಗ್ತೇವೆ ಜನರ ಹತ್ರ ಅನ್ನೋದು ಬಹಳ ಮುಖ್ಯ. ಎಕ್ಸಿಬಿಟರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರೊಡ್ಯೂಸರ್ಗೆ, ಕಲಾವಿದರಿಗೆ, ಡೈರೆಕ್ಟರ್ಗೆ ಮತ್ತೆ ಇಡೀ ತಂಡಕ್ಕೆ, ಇಡೀ ಕನ್ನಡ ಸಿನಿಮಾಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯದಾಗಿ ಹಾರೈಸ್ತಾ, ಎಲ್ಲರ ಎಳೆಯುತ್ತೆ ಕಾಲ. ಆ ಕಾಲ ಎಳೆಯೋದಲ್ಲ, ಆ ಕಾಲಗಳಿಗೆ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ದೇವರುಗಳಿಗೆ, ಎಲ್ಲರ ಕಾಲಗಳಿಗೆ ನಮಸ್ಕಾರ ಹೇಳ್ತಾ
ಈ ಚಿತ್ರವನ್ನ 24ನೇ ತಾರೀಕು ಸೂಪರ್ ಡೇಟ್ ಅದು, ಏಪ್ರಿಲ್ 24ನೇ ತಾರೀಕು ಬಿಡುಗಡೆ ಆಗ್ತಿರೋದು. ನಮ್ಮೆಲ್ಲರ ಸೌಭಾಗ್ಯ ಯುನೆ, ಅದು ನಿನ್ನೆ ಸೌಭಾಗ್ಯ ಅನ್ಕೋಬೇಕು. 17ನೇ ರಿಲೀಸ್ ಆಗದೆ ಇರೋದು ಕೂಡ ನಿನ್ನ ಸೌಭಾಗ್ಯವೇ. ನಾವು ಸೆನ್ಸರ್ ಅಕಸ್ಮಾತ್ ಅವ್ರು ಕೊಟ್ಬಿಟ್ಟಿದ್ರೆ ನಾವು 17ಕ್ಕೆ ಬಂದ್ಬಿಡ್ತಿದ್ವಿ. ಇವತ್ತು ಬರೀ ಅಕ್ಷಯ ಅಲ್ಲ, ಇವತ್ತು ಬಸವಣ್ಣನ ಜಯಂತಿ ಕೂಡ ಹೌದು. ಆ ಜಯಂತಿ ದಿನ ನಾವು ಒಂದು ಇದು ಮುದಿಯ ಆಗಿದ್ದೀವಿ. ಇವತ್ತು 24ನೇ ತಾರೀಕು ನಮ್ಮ ಅಣ್ಣವರ ಜಯಂತಿ. ಆ ದಿನ ನಮ್ಮ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ, ಪ್ರೇಕ್ಷಕರ ಪ್ರಭುಗಳು ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತೀರಿ. ಇದು ಒಳ್ಳೆ ಸಿನಿಮಾ, ಸಖತ್ತಾಗಿದೆ. ನೀವೆಲ್ಲರೂ ಹೇಳ್ತೀರಾ ಇದೆಲ್ಲ ಒಳ್ಳೆ ಸಿನಿಮಾ ಅಂತ ನನಗೆ ಅಂತ ಹಾರೈಸಿ ಈ ಸಕ್ಸಸ್ ಪಾರ್ಟಿಯನ್ನ ಖಂಡಿತ ಬೇಗ ಮಾಡೋಣ ಸರ್. ಅವನು ಎಲ್ಲವನ್ನೂ ಗೋಪ್ಯವಾಗಿ ಇಟ್ಕೊಳ್ತಾನೆ ಸರ್ ನಿಮ್ಮ ಡೈರೆಕ್ಟ್ರು, ಯಾವುದನ್ನು ಹೊರಗಡೆ ಹೇಳೋದಿಲ್ಲ. ನೋಡಿ, ಇನ್ನು 24ನೇ ತಾರೀಕು ರಿಲೀಸು, ಇವತ್ತು ಆಲ್ರೆಡಿ 20 ಸರ್. ಪಬ್ಲಿಸಿಟಿನೇ ಇನ್ನು ಸರಿಯಾಗಿ ಶುರು ಮಾಡಿಲ್ಲ ಸರ್. ಇವರೆಲ್ಲರೂ ಪಬ್ಲಿಸಿಟಿ ಮಹಾದೇವಗಳು ಬಂದು ಕೂತಿದ್ದಾರೆ. ದಯವಿಟ್ಟು ನೀವು ಇದರಿಂದ ಸೀರಿಯಸ್ ಆಗಿ ಮಾಡಿ ಸರ್. ಅದು ಆಲ್ ದಿ ಬೆಸ್ಟ್ and congratulations to the whole team who are once again for you, and I'm so sorry. ಚಂದನ್ ಬಗ್ಗೆ ನಾನು ಹೇಳಲೇ ಇಲ್ಲ. ಚಂದನ್ ಬಾಯ್. ಅಲ್ವಾ ಅಲ್ಲಿ ಮುದ್ದಾಗಿದ್ದಾನೆ ಅಲ್ಲ, ಆದ್ರೂ ಪರವಾಗಿಲ್ಲ. ಇದು ಕಲ್ಲರ್ ಎಲ್ಲ ಮಾಡ್ಕೊಂಡಿದ್ದ ಕೂದಲನ್ನ ಇವಾಗ ಕಟ್ ಮಾಡ್ಕೊಂಡು ಹೋಗಿ ಸ್ವಲ್ಪ ನಮ್ಮವನು ಅಂತ ಕಾಣಿಸ್ತಾರೆ. ಚಂದನ್ ಇವನಿಗಿಂತ ಇವ್ರ ತಂದೆ ತಾಯಿ ನನಗೆ ಸ್ವಲ್ಪ ಹತ್ರ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ. ಶಾಂತಿ ಗ್ರಾಮದಿಂದ, ಹಾಸನದ ಪಕ್ಕದಲ್ಲಿ ಶಾಂತಿ ಗ್ರಾಮ ಇವನ ಗ್ರಾಮ ಊರು. ಇವನನ್ನು ಫಸ್ಟು ನಾನು ಒಂದು ಸಣ್ಣ ರ್ಯಾಪರ್ ಆ ಥರದ ಇದರಲ್ಲಿ ಈ ಹುಡುಗನನ್ನ ನಾನು ಭೇಟಿ ಮಾಡಿದ್ದು. ಅದಾದ್ಮೇಲೆ ರಾಜಾ ರಾಣಿಗೆ ಬಂದಿದ್ದ, ಇವನು ಕಂಟೆಸ್ಟೆಂಟ್ ಆಗಿ ಬಂದಿದ್ದ. ಅದಾದ್ಮೇಲೆ ನಾನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾ ಇದ್ದೆ. ಚಂದನ್ ಅವನಲ್ಲಿ ಒದಗಿರುವ ಒಂದು ಮುಗ್ಧತೆ ಇವತ್ತುವರೆಗೂ ಹೋಗಿಲ್ಲ. ಅದು ಅವನನ್ನ ಇಷ್ಟು ಮಟ್ಟಿಗೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ಯಾರಿಗಾದ್ರೂ ನಾನು ಬರ್ತಾ ಹೇಳ್ತಾ ಇದ್ದೆ, ಎಲ್ಲವೂ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲದಕ್ಕೂ ಇದು ನನ್ನಿಂದಲೇ ಎಲ್ಲ ಅಂತ ಯಾವಾಗ ಅನ್ಕೊಂತಾನೆ ಮನುಷ್ಯ, ಅವತ್ತೇ ಕೊನೆ ಅದು ಅವನ ಜೀವನದಲ್ಲಿ ಕೊನೆ. ಆದ್ರೆ ನನಗೆ ಇನ್ನೊಂದು, ಕ್ರಿಮಿನಲ್ ಅಲ್ಲಿ ಇವ್ರು ಮಾಡ್ತಿದ್ದಾನೆ ಅಣ್ಣ ಮ್ಯೂಸಿಕ್. ವಸನ ಕ್ರಿಮಿನಲ್ ಬಹಳ ರಾ ಸಿನಿಮಾ. ನಾನು ಇವನು ನೋಡಿ ಹೆಂಗೋ ನಿನಗೂ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲಲು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ಬಟ್ ಈ ಸಿನಿಮಾ ನಿನಗೆ ಹೀರೋ ಆಗಿ ದೊಡ್ಡ ಶಕ್ತಿ ತುಂಬಿ ಚಂದನ್, ದೊಡ್ಡ ಹೀರೋ ಆಗಬಾ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ತುಂಬಾ ನಿಮ್ಮ ಮೇಲೆ ಕನಸಿಟ್ಕೊಂಡಿದ್ದಾರೆ, ತುಂಬಾ ಹೋಗಿಸಿಟ್ಕೊಂಡಿದ್ದಾರೆ. ಎಲ್ಲವೂ ಒಳ್ಳೇದಾಗ್ಲಿ. ಅದಕ್ಕೋಸ್ಕರ ಕಲಾವಿದನಾಗಿ ನೀವು ಬಾರ ಸುಜಯ, ಬಾರ ಗೋವಿಂದರಾಜ್, ಬನ್ನಿ ಗೋವಿಂದರಾಜ್, ಬಾ ಅರ್ಚನಾ, ಕುನಾಲ್ ಬನ್ನಿ, ಮತ್ತೆ ಒಂದು ಗ್ರೂಪ್ ಫೋಟೋ ಬನ್ನಿ. ಬಾರು ರಜನಿ, ಬಾರ ಅಂತ ಬಾಮ. ಖಂಡಿತ ನೋಡ್ತೀನಿ. ಅದೇ ಫಸ್ಟ್ ನಾನು ಅವಾಗಲಿಂದ ಕೇಳ್ತಿದ್ದೀನಿ ವಾಸನ, ಯಾವಾಗಪ್ಪ ತೋರಿಸ್ತೀಯ ಸಿನಿಮಾನ? ಯಾಕಂದ್ರೆ ನನಗೆ ತುಂಬಾ ಎಲ್ಲ ಇಲ್ಲಿ ನೋಡಿದ್ಮೇಲೆ ಎಷ್ಟೊಂದು ಸೀಕ್ರೆಟ್ಗಳು ಗೊತ್ತಾಗಿತ್ತು. ಅದೇ ಪ್ರೀ ರಿಲೀಸ್ ಪೇಡ್ ಪ್ರೀಮಿಯರ್, ಅಯ್ಯೋ ಅದೊಂದು ಶುರುವಾಗಿದೆ ಅಲ್ಲ, ಪೇಡ್ ಪ್ರೀಮಿಯರ್ ಅಂತ. ರಿಲೀಸ್ ಆಗ ಮುಂಚೆನೆ ಒಂದು ಪೇಡ್ ಪ್ರೀಮಿಯರ್, ಅದು ಅದನ್ನ ಡಬಲ್ ರೇಟ್ ಅಂತ ಟಿಕೆಟ್. ಅದೇ ದುಡ್ಡ ಗೊತ್ತಿಲ್ಲ ಇಲ್ಲ. ಪೇಡ್ ಪ್ರೀಮಿಯರ್ ಎಲ್ಲ ಸರ್ ಜೊತೆ ಮಾತಾಡ್ಕೊಂಡು ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಬಿಟ್ಟಿಲ್ಲ. ಇವತ್ತು ಮಾಡ್ತೀವಿ. ಇವತ್ತು ಮಾತುಕತೆ ಇನ್ನು ತುಂಬಾ ದಿನ ಇದೆಯಲ್ಲ ವಸನ? ಇಲ್ಲ ಇವತ್ತು ಮಾಡ್ತೀವಿ. ಓ ದೇವ್ರೆ, ಇವತ್ತು ತುಂಬಾ ಮಾಡ್ತಾನೆ. ಇವತ್ತು ಮಾಡ್ತೀನಿ ದೇವರನಾಗಿ, ಇವತ್ತು ಮಾಡ್ತೀವಿ. ನಂಬಿ ಪ್ಲೀಸ್. ಹಂಗಾಗಿದೆ ಪರಿಸ್ಥಿತಿ. ಸೊ ಕುನಾಲ್ ಮೈಸೂರು ಇವತ್ತು 22ನೇ ತಾರೀಕು ಬೆಂಗಳೂರಲ್ಲಾಗುತ್ತೆ, 23 ಮೈಸೂರಲ್ಲಾಗುತ್ತೆ, 24 ಬಿಡುಗಡೆ. ಸೊ ಹೆಚ್ಚು ಓಡಾಡಕ್ಕೆ ಆಗದೆ ಇರೋ ಕಾರಣ ಅದು ಅಮ್ಮ ಹೇಳಿದಂಗೆ ಸಕ್ಸಸ್ ಮೀಟರ್ ಮಾತಾಡ್ತೀವಿ. ಅದನ್ನ ಅವತ್ತೆಲ್ಲ ಕ್ಲೀನಾಗಿ ಸವಿಸ್ತಾರವಾಗಿ ಮಾತಾಡ್ತೀವಿ, ಏನೇನು ಸಮಸ್ಯೆ ಆಗಿತ್ತು, ಯಾಕೆ ಏನೇನಾಯಿತು ಅಂತ. ಇಲ್ಲಿರೋ ಮಾಧ್ಯಮ ಮಿತ್ರರು ಕೆಲವರಿಗೆ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಕೆಲವರು ಟೋಪಿ ಹಾಕೊಂಡು ಕೂತಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದರೆ ಹೇಳ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಆದರೆ ಹೇಳ್ಕೊತೀವಿ. ಒಂದು ದಿವಸ ಅದೊಂದು ಅದಕ್ಕೆ ಅಂತ ಒಂದು ಪ್ರತ್ಯೇಕ ಜಾಗ ಮಾಡಿಬಿಟ್ಟು ಸಂಭ್ರಮಿಸೋಣ ಅವತ್ತು ಅಂತ ಉದ್ದೇಶ. ಇನ್ನ ಕೇಳಿದ್ರೆ ಅಷ್ಟೇ, ಎಲ್ಲ ಗೊತ್ತು ನಿಮಗೆ.
ಈ ಕಡೆ